ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಈ ಸಮ್ಮರ್ ಬಂತು ಅಂದರೆ ತಣ್ಣಗಿರೋದೇನಾದರೂ ಕುಡಿತಾ ಇರಬೇಕು, ತಣ್ಣಗಿರೋದೇನಾದರೂ ತಿನ್ನಬೇಕು ಅನ್ಸುತ್ತೆ ಕಾಮನ್. ಸೊ ನಾನು ಇವತ್ತು ನಿಮಗೆ ತೋರ್ಸೋಕೆ ಹೊರಟಿರೋದೇನು ಅಂದರೆ ಮಾಸ್ಕ್ ಮೆಲೋನ್ ಜ್ಯೂಸ್ ಯಾವ ಥರ ಈಸಿಯಾಗಿ ಒಂದು ಮಾಸ್ಕ್ ಮೆಲೋನಿಂದ 3 ಗ್ಲಾಸಸ್ ಜ್ಯೂಸ್ ಮಾಡ್ಕೋಬೋದು. ಅದನ್ನು ಹೇಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದನ್ನು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 2 ವಾಟರ್ ಮೆಲನ್ ಇತ್ತು, ಅದರಲ್ಲಿ 1 ವಾಟರ್ ಮೆಲನ್ನ ತಗೊಂಡೆ. ಅದನ್ನೆಲ್ಲ ಹೀಗೆ ಕಟ್ ಮಾಡಿ ಒಳಗಡೆ ಇರೋವಂಥ ಸೀಡ್ಸ್ ಎಲ್ಲ ರಿಮೂವ್ ಮಾಡಬೇಕು. ಒಳಗಡೆ ಇರೋವಂಥ ಸೀಡ್ಸ್ ಎಲ್ಲ ನೀಟಾಗಿ ಕ್ಲೀನಾಗಿ ರಿಮೂವ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಕಹಿ ಕಹಿ ಬಂದುಬಿಡುತ್ತೆ. ಸೊ ಎಲ್ಲ ವಾಟರ್ ಮೆಲನ್ ಒಳಗಡೆ ಇರೋವಂತಹ ಸೀಡ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಜಾರ್ ಒಳಗಡೆ ಹಾಕ್ಕೊಬೇಕು. ನೋಡಿ, ನಾನು ಹಾಕ್ತಾಯಿದ್ದೀನಿ ಈ ಜಾರ್ ಒಳಗಡೆ. ಹೀಗೆ ಎಲ್ಲ ವಾಟರ್ ಮೆಲನ್ ಪೀಸ್ ಮಾಡಿರೋದೆಲ್ಲ ತೆಗೆದು ಜಾರ್ ಒಳಗಡೆ ಹಾಕಬೇಕು. ಒಂದು ವಾಟರ್ ಮೆಲೋನಿಂದ ಕ್ಲೀನಾಗಿ ತುಂಬ ಟೇಸ್ಟಿಯಾಗಿ ಮಾಡ್ತೀನಿ, ತುಂಬ ಗಟ್ಟಿಯಾಗಿ ಜ್ಯೂಸ್ ಮಾಡ್ಕೊತೀನಿ ಅಂದರೆ 3 ಗ್ಲಾಸ್ ಮಾಡ್ಕೊಬೋದು. ನಾನು ಇಲ್ಲಿ 3 ಗ್ಲಾಸ್ ಆಗಿತ್ತು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಈ ಥರ ಎಲ್ಲ ಫುಲ್ ಕಟ್ ಮಾಡಿಕೊಂಡು ಹಾಕ್ಕೊಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಹೊರಗಡೆ ಹೋಗಿ 60 ರೂಪಾಯಿ 70 ರೂಪಾಯಿ ಜ್ಯೂಸ್ ಕೊಟ್ಟು ಕೆಮಿಕಲೆಲ್ಲ ಹಾಕಿರ್ತಾರೆ, ಟೇಸ್ಟಿಂಗ್ ಪೌಡರೆಲ್ಲ ಹಾಕಿರ್ತಾರೆ. ಅದೆಲ್ಲ ಕುಡಿದು ಹೆಲ್ತ್ನ ಹಾಳು ಮಾಡ್ಕೊಳ್ಳೋದ್ರ ಬದಲು ಹೀಗೆ ಮನೇಲೇ ಒಂದು ಫ್ರೂಟಿಂದ ಯಾವ ಥರ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇದೆಲ್ಲ ಕುಡಿಯೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ ಇದೆ. ಮತ್ತು ಮಾಸ್ಕ್ ಮೆಲೋನ್ ಜ್ಯೂಸಿಂದ ವೆಯ್ಟ್ ಲಾಸ್ ಆಗಬೇಕು ಅನ್ನೋರ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಜಾರ್ಗೆ ಹಾಕ್ಕೊಂಡಾದಮೇಲೆ 5ರಿಂದ 6 ಸ್ಪೂನು ಸಕ್ಕರೆನ ಹಾಕ್ಕೊಬೇಕು. 5ರಿಂದ 6 ಅಥವಾ 7 ಅಷ್ಟಾದರೂ ಹಾಕಿರಬೇಕು, ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ. ಈಗ ನಿಮಗೆ ಬೇಕು ಅಂದರೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ 2-3 ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ, ಅದರಲ್ಲಿ ಏನಿಲ್ಲ. ನಾನಿಲ್ಲಿ ನನಗೆ ಎಷ್ಟು ಸ್ವೀಟು ಬೇಕು ಅನಿಸ್ತೋ ಅಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ಸ್ವೀಟ್ ಇಷ್ಟ ಇಲ್ಲ ನನಗೆ, ಅದಕ್ಕೆ ನಾರ್ಮಲಾಗಿ ಈ 3 ಗ್ಲಾಸಸ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ನೋಡಿ, ಈ ಥರ ಹಾಕ್ಕೊಬೇಕು. ಮತ್ತು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಬೇಕು. ಈ ಥರ ಕಾಯಿಸಿರೋ ಹಾಲಾದರೂ ಹಾಕ್ಕೊಬೋದು, ಅವ್ರ ಹಸಿ ಹಾಲು ಇರ್ತದಲ್ಲ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಈ ಥರ ಅಂದರೆ ಪಾಕೆಟಲ್ಲಿ ರೆಡಿಯಾಗಿರುತ್ತಲ್ಲ ಹಾಲು, ಅದನ್ನು ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಗ್ರೈಂಡರ್ಗೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ರುಬ್ಕೊಬೇಕು. ಹಣ್ಣೆಲ್ಲ ಫುಲ್ಲು ನುಣ್ಣಗೆ ರುಬ್ಬಿರಬೇಕು. ಆ ಥರ ಫುಲ್ ತೆಳ್ಳಗೆ ರುಬ್ಕೊಬೇಕು. ತುಂಬ ಅಂದರೆ ತುಂಬ ತೆಳ್ಳಗೆ ರುಬ್ಕೊಳ್ಳೋಕೆ ಹೋಗ್ಬಿಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಏನೋ ಒಂಥರ ನೀರು ಕುಡ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗೇ ಇರಲಿ. ನೋಡಿ, ನಾನು ಈ ಹಂತಕ್ಕೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಇಷ್ಟಾದರೂ ಇರಬೇಕು, ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ. ನೋಡ್ತಾಯಿದ್ರಲ್ಲ ಯಾವ ಥರ ಬಂದಿದೆ ಅಂತ. ಇದನ್ನು ನಾನು ಇವಾಗ 2 ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ಇಷ್ಟು ಗಟ್ಟಿ ಇದ್ದರೆ ಇದು ಸಖತ್ತಾಗಿರುತ್ತೆ. ನೀವು ಹೊರಗಡೆ ಹೋಗಿ ಕುಡಿದ್ರೆ ಇಷ್ಟು ಗಟ್ಟಿಯಾಗಿ ಮಾಡಿಕೊಡೋದೇ ಇಲ್ಲ. ಅಷ್ಟು ಇದು ಇರಲ್ಲ, ಟೇಸ್ಟು ಇರಲ್ಲ. ಅದ್ರಿಗೆ ಟೇಸ್ಟಿಂಗ್ ಪೌಡ್ರು ಅದು ಇದು ಅಂತ ಹಾಕಿ ಕೊಡ್ತಾರೆ. ನಿಮಗೆ ಐಸ್ ಕ್ಯೂಬ್ ಬೇಕು ಅಂದರೆ ನೀವು ಐಸ್ ಕ್ಯೂಬ್ ಹಾಕ್ಕೊಬೋದು. ನನಗೆ ಐಸ್ ಕ್ಯೂಬ್ ಬೇಡ, ನನಗೆ ಇಷ್ಟ ಇಲ್ಲ ಐಸ್ ಕ್ಯೂಬ್ ಹಾಕ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ನಾನು ಹಾಗೇ ಕುಡಿತೀನಿ. ನೋಡಿ ಹೇಗೆ ಬಂದಿದೆ ಅಂತ. ನೀವು ಕೂಡ ಮನೆಯಲ್ಲಿ ಮಾಸ್ಕ್ ಮೆಲೋನು ಯಾವುದೇ ಫ್ರೂಟ್ ಇದ್ರೂ ಇದೇ ಥರ ಟ್ರೈ ಮಾಡಿ ಕುಡಿಯಿರಿ. ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಮತ್ತು ವೆಯ್ಟ್ ಲಾಸ್ ಆಗಬೇಕು ಅನ್ನೋರಿಗೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಕ್ಚುಲಿ 3 ಗ್ಲಾಸ್ ಆಗಿತ್ತು, ಇನ್ನೊಂದು ಸ್ವಲ್ಪ ಜಾರಲ್ಲೇ ಉಳ್ಕೊಂಡಿತ್ತು. ನೀವು ಕೂಡ ಟ್ರೈ ಮಾಡಿ, ಟೇಸ್ಟಿಯಾಗಿತ್ತು ಅಂತ ಹೇಳಿ.